ನಮ್ಮಲ್ಲಿ ಹಿಂಗೆ ಡೆಲಿವರಿ ಆಯ್ತಂದ್ರೆ ನಮ್ಮ ಹಳ್ಳಿದಾಗ ಹೆಂಗೆ ಮಾಡ್ತಾರೆ ಗೊತ್ತು. ಇದು ಡೆಲಿವರಿ ಆಗಿದ ಮರುದಿವ್ಸ ಕೊಯ್ಲು ಅಂತ ಮಾಡಿಸ್ತಾರೆ ರೀ. ಕೊಯ್ಲು ಅಂದ್ರೆ ಆ ಮಾಸು ಒಂದು ಕುಳ್ಳ್ಯಾಗ ಹಾಕಿ, ಆ ಮಾಸು ಒಂದು ಕುಳ್ಳಿ ತಂದು ಕುಳ್ಳ್ಯಾಗ ಹಾಕಿ ಅದ್ರಾಗ ಒಂದಿಷ್ಟು ಬೇನ್ ತಪ್ಪಲು ತಂದು ಒಂದು ಕುಡ್ಗಿಲು ಇಟ್ಕೊಂಡು ಅದ್ರ ಮ್ಯಾಲಿಟ್ಟು ಮತ್ತಂದ್ರೆ ನಮ್ಮಲ್ಲಿ ಅದಕ್ಕೊಂದು ತೆಗ್ಗು ತೂಡಿ ಅದ್ರಾಗ ಹೂಳಿ ಮ್ಯಾಲೆ ಪೂಜೆ ಮಾಡ್ತೀವಿ ರೀ ಕೊಯ್ಲು ಅಂಥೇಳಿ. ಮತ್ತು ಕೂಸಿಗೆ ತಾಯಿಗೆ ಎಣ್ಣೆ ಹಚ್ತೀವಿ. ಹಿಂಗೆ ಒಂದು ಬಟ್ಲಾಗ ಎಣ್ಣೆ ತೊಗೊಂಡು ಕೂಸಿಗೆ ಎಣ್ಣೆ ಹಚ್ತೀವಿ. ಹಾದಿಗೆ ಮನಿಯಂತ ಹಾಡುತ್ತನ ಬಂದ ಹಾಮಿಗಾಲವನೇ ನಿನ್ನ ಮಗ, ಹಾಮಿಗಾಲವನೇ ನಿನ್ನ ಮಗ, ಹಾವಿನಿಗಾಲವನೇ ನಿನ್ನ ಮಗ ನೀಲಮ್ಮ, ಹಾಡುತ್ತ ಎಣ್ಣೆ ಇಡ ಬಂದ, ಹಾಡುತ್ತ ಎಣ್ಣೆ ಇಡ ಬಂದ. ಸಂದೆಗ ಮನಿಯಂತ ಅಂಜುತನ ಬಂದ, ಅಂಬಿಗಾಲವನೇ ನಿನ್ನ ಮಗ, ಅಂಬಿಗಾಲವನೇ ನಿನ್ನ ಮಗ, ಅಂಬಿನಿಗಾಲವನೇ ನಿನ್ನ ಮಗ ನೀಲಮ್ಮ, ಅಂಜುತ್ತ ಎಣ್ಣೆ ಇಡ ಬಂದ, ಅಂಜುತ್ತ ಎಣ್ಣೆ ಇಡ ಬಂದ. ಅರಶಿಣ ಬಿತ್ತಿ ಅರುಸ ದಂಡಿಗೆ ಹೋದ, ಅರಶಿಣ ಬಾನ ಕಾತ್ಯನಾಗೆ, ಅರಶಿಣ ಬಾನ ಕಾತ್ಯನಾಗೆ, ಅರಶಿಣ ಬಾನ ಕತ್ಯನಾಗೆ ನೀಲಮ್ಮ, ಅರುಸ ದಂಡೀಲಿ ಬರುತ್ತಾನೆ, ಅರಸ ದಂಡೀಲಿ ಬರುತ್ತಾನೆ. ಕೂಸುಟ್ಟಿದ ಮನೆಗೆ ಏಸ ಮಂದಿ ಬಂದೆ, ಹೊಕ್ಕುಳಲಿ ಹೊನ್ನ ಸೂರದಾವೆ, ಹೊಕ್ಕುಳಲಿ ಹೊನ್ನ ಸೂರದಾವೆ, ಹೊಕ್ಕುಳಿ ಹೊನ್ನ ಸುರದವೆ ನೀಲಮ್ಮ, ಹುಟ್ಟಿದ ಮನೆಗೆ ನಡೆದಾನೆ, ಹುಟ್ಟಿದ ಮನೆಗೆ ನಡೆದಾನೆ, ಹುಟ್ಟಿದ ಮನೆಗೆ ನಡುದನೆ ನಿನ್ನ ಕಂದ, ಹುಟ್ಟುತ್ತಲೇ ಸಿರಿಯ ಬಾಗಾಶಾನೆ, ಹುಟ್ಟುತ್ತಲೇ ಸಿರಿಯ ಬಾಗಾಶಾನೆ. ಗುಗ್ಗಾರಿ ಬೀರಿ ಹಿಗ್ಗಿ ಬಂದಿದ ನಾನು, ಹಿಗ್ಗಿತ್ತೆ ನನ್ನ ಮನವೆಲ್ಲ, ಹಿಗ್ಗಿತ್ತೆ ನನ್ನ ಮನವೆಲ್ಲ, ಹಿಗ್ಗಿತ್ತೆ ನನ್ನ ಮನವೆಲ್ಲ ನೀಲಮ್ಮ, ಹೊಕ್ಕುಳಲಿ ಹೊನ್ನ ಸೂರದಾವೆ, ಹೊಕ್ಕುಳಲಿ ಹೊನ್ನ ಸೂರದಾವೆ. ಹಿಂಗೆ ಹಾಡ್ತೀವಿ ರೀ. ಹಾಡಿ ಪೂಜೆ ಮಾಡ್ತೀವಿ. ಅದು ಕೊಯ್ಲು ಮಣಸೋದು ಅಂತಾರೆ. ಎಣ್ಣೆ ಹಚ್ಚಿ ಪದ ಹಾಡ್ತೀವಿ.